ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಫುರ್ನಾಳ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಯಾರಾಗ್ತಾರೆ ಎಂಬ ಚರ್ಚೆಯ ನಡುವೆ ಸೀಸನ್ 10ರ ನೆನಪುಗಳು ಕೂಡ ನಿಮ್ಮೆಲ್ಲರನ್ನ ಕಾಡುತ್ತಿವೆ. ಬಿಗ್ ಬಾಸ್ ಎಂಬ ಅತಿ ದೊಡ್ಡ ವೇದಿಕೆ ಅನೇಕರ ಬದುಕಲ್ಲಿ ಬದಲಾವಣೆಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅದೆಷ್ಟೋ ಮಂದಿ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಹೊರಗಡೆ ಸಾಕಷ್ಟು ಜನಪ್ರಿಯತೆ ಕೂಡ ಗಳಿಸಿದ್ದಾರೆ. ಅಂತಹ ಒಂದು ದೊಡ್ಡ ಮುಖ್ಯ ವೇದಿಕೆ ಬಿಗ್ ಬಾಸ್. ಕಳೆದ 10 ಸೀಸನ್ಗಳ ಸ್ಪರ್ಧಿಗಳು ಬಿಗ್ ಮನೆಗೆ ಹೋಗಿ ಹೊಸ ಚರಿಷ್ಮಾವನ್ನೇ ಸೃಷ್ಟಿಸಿದ್ದರು. ಇಂತಹ ದೊಡ್ಡ ಮನೆಯನ್ನ ಮುನ್ನಡೆಸಿದ್ದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಯಾವುದೇ ಗೊಂದಲಕ್ಕೆ ಎಡೆ ಮಾಡಿ ಕೊಡದೆ 10 ಸೀಸನ್ಗಳನ್ನ ನಿಭಾಯಿಸಿದ್ದರು ಸುದೀಪ್. ಇದೀಗ ಸೀಸನ್ 11ನ್ನ ಯಶಸ್ವಿಯಾಗಿ ಮುಗಿಸಿ ತಾವು ಕೂಡ ವಿದಾಯ ಹೇಳುವ ಹಂತಕ್ಕೆ ಬಂದು ತಲುಪಿದ್ದಾರೆ ಕಿಚ್ಚ. ಈಗ ಒಂದು ಮುಖ್ಯ ಸ್ಟೋರಿಯ ಬಗ್ಗೆ ಮಾತನಾಡಲೇಬೇಕು. 10 ಸೀಸನ್ಗಳಲ್ಲಿ ವಿನ್ನರ್ ಯಾರ್ಯಾರಾಗಿದ್ದರು ಎಂಬುದರ ಬಗ್ಗೆ ಇದೀಗ ನೋಡೋಣ. ನಿಮ್ಗೆಲ್ಲ ಗೊತ್ತಿರಬಹುದು, ಆದ್ರೂ ಈ ಸಮಯದಲ್ಲಿ ಮತ್ತೊಮ್ಮೆ ನೆನಪಿಸುವ ಕೆಲಸ ಮಾಡುತ್ತೇನೆ. 10 ಸೀಸನ್ಗಳಲ್ಲಿ ಗೆದ್ದು ಕೇಕೆ ಹಾಕಿದವರು ಯಾರು ಎಂದು ಇದೀಗ ನೋಡ್ಕೊಂಡು ಬರೋಣ. 2013ರಲ್ಲಿ ಮೊದಲ ಬಾರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭವಾಯಿತು. ಆ ಸೀಸನ್ ಹತ್ತತ್ರ 100 ದಿನಗಳ ಕಾಲ ಬಿಗ್ ಬಾಸ್ ನಡೆದಿತ್ತು. ಆ ಒಂದು ಸೀಸನ್ ನಲ್ಲಿ ನಟ ವಿಜಯ್ ರಾಘವೇಂದ್ರ ಗೆದ್ದು ಸಂಭ್ರಮಿಸಿದ್ದರು. ಹೀಗೆ ಮೊದಲ ಸೀಸನ್ ಬಹಳ ಜನಪ್ರಿಯತೆ ಗಳಿಸಿದ ನಂತರ 2ನೇ ಸೀಸನ್ಗೆ ಕಾಲಿಟ್ಟಿತು ಬಿಗ್ ಬಾಸ್. 2014ರಲ್ಲಿ ನಡೆದ 2ನೇ ಸೀಸನ್ ನಲ್ಲಿ ಅಕುಲ್ ಬಾಲಾಜಿ ವಿನ್ ಆಗಿ ಹೊರಹೊಮ್ಮಿದ್ದರು. ಇನ್ನು 2015ರ ಅಕ್ಟೋಬರ್ 25ರಿಂದ 2016ರ ಜನವರಿಗೂ ನಡೆದ 3ನೇ ಸೀಸನ್ ನಲ್ಲಿ ಲೇಡಿ ಶ್ರುತಿ ಎಂಬುವರು ಗೆದ್ದು ಬೀಗಿದ್ದರು. 4ನೇ ಸೀಸನ್ ನಲ್ಲಿ ಪ್ರಥಮ್ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದು ಕುಣಿದು ಕುಪ್ಪಳಿಸಿದ್ದರು. 5ನೇ ಸೀಸನ್ ನಲ್ಲಿ ಚಂದನ್ ಶೆಟ್ಟಿ ಟ್ರೋಫಿಗೆ ಮುತ್ತಿಟ್ಟು ಖುಷಿ ಪಟ್ಟಿದ್ದರು. 6ನೇ ಸೀಸನ್ ನಲ್ಲಿ ಶಶಿಕುಮಾರ್ ಜಯಶಾಲಿಯಾಗಿ ಟ್ರೋಫಿ ಮೇಲೆತ್ತಿ ಸಂತಸಗೊಂಡಿದ್ದರು. 7ನೇ ಸೀಸನ್ ನಲ್ಲಿ ಶೈನ್ ಶೆಟ್ಟಿ ಶೈನ್ ಆಗಿ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿದ್ದರು. 8ನೇ ಸೀಸನ್ ನಲ್ಲಿ ಮಂಜು ಪಾವಗಡ್ ಗೆದ್ದು ಬೀಗಿದ್ದರು. 9ನೇ ಸೀಸನ್ ನಲ್ಲಿ ರೂಪೇಶ್ ಶೆಟ್ಟಿ ಭರ್ಜರಿಯಾಗಿ ಗೆದ್ದು ಮಜಾ ಮಾಡಿದ್ದರು. ಇನ್ನು ಕಳೆದ ಸೀಸನ್ ನಲ್ಲಿ ಕಾರ್ತಿಕ್ ಮಹೇಶ್ ಬಿಗ್ ಮನಿಯ ಟ್ರೋಫಿ ಮೇಲೆತ್ತುವ ಮೂಲಕ ದಶಕದ ಸಂಭ್ರಮದಲ್ಲಿದ್ದ ಬಿಗ್ ಬಾಸ್ಗೆ ಕಳೆ ತಂದರು. ಇನ್ನು ಈ ಸೀಸನ್ ಬಹಳಷ್ಟು ರೋಚಕತೆ ಹುಟ್ಟಿಸಿದೆ. ಯಾರು ಬಿಗ್ ಮನಿಯ ಟ್ರೋಫಿಯನ್ನ ಗೆದ್ದು ಸಂಭ್ರಮಿಸುತ್ತಾರೆ ಎಂಬುದು ಕುತೂಹಲ ಕೆರಳಿಸಿದೆ. ಇನ್ನು ಕೆಲವು ಗಂಟೆ ಕಾಯೋಣ, ಯಾರು ವಿನ್ನರ್ ಆಗ್ತಾರೆ. ಸೀಸನ್ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಎಂದು ನಮಗೆಲ್ಲ ಗೊತ್ತಾಗಲಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.